ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ಎಷ್ಟು ಡೇಟು 21. 21ನೇ ತಾರೀಕು ಫೆಬ್ರವರಿ 21. ಇದು ಏನಂತಾರೆ ಯಜಮಾನ ಸೀರಿಯಲ್ ಏನಾಗುತ್ತೆ ಇವತ್ತು ಸಂಜೆ ಅನ್ನೋದ್ರ ಬಗ್ಗೆ ನೋಡೋಣ ಫ್ರೆಂಡ್ಸ್. ಈ ಕಡೆ ಏನಾಗುತ್ತೆ, ನಮ್ಮ ಇವ್ರು ಬರ್ತಾರೆ, ಯಾರಪ್ಪ ಈ ಝಾನ್ಸಿ ಮತ್ತು ನಮ್ಮ ಝಾನ್ಸಿದು ಮದುವೆ ರಘು ಝಾನ್ಸಿ ಮದುವೆ ನಡೆಸ್ಕೊಡೋದಕ್ಕೆ ಯಾರೋ ನಮ್ಮ ಇವ್ರು ಬರ್ತಾರೆ, ಯಾರಪ್ಪ ಪುರೋಹಿತರು. ಯಾವ ಸೀರಿಯಲ್ಲು ಗೊತ್ತಿದೆಯಲ್ಲ ನಿಮಗೆ, ರಾಮಾಚಾರಿ ಸೀರಿಯಲ್ಲು. ರಾಮಾಚಾರಿ ಬರ್ತಾನೆ. ಸೊ ಅದನ್ನು ಇವರು ಮತ್ತು ಲಾಯರು ಮತ್ತು ಇವರು ತಾತ ಇಬ್ಬರು ಯಾರು ಬರ್ತಾರೆ ಗೊತ್ತಾ, ನಮ್ಮ ಇವರು ರಾಮಾಚಾರಿ ಮದುವೆ ಮಾಡಿಸಿದ್ರೆ ಯಾವುದೇ ಕಾರಣಕ್ಕೂ ಆ ಮದುವೆ ಮುರಿಯೋದಿಲ್ಲ. ಅಕಸ್ಮಾತ್ ಅವ್ರು ಏನಾದ್ರು ಭಿನ್ನಾಭಿಪ್ರಾಯ ಇಟ್ಕೊಂಡು ಬೇರೆ ಬೇರೆ ಉದ್ದೇಶಕ್ಕೆ ಮದುವೆ ಆಗ್ತಾಯಿದ್ರು ಕೂಡ ಆ ಮದುವೆ ನಿಲ್ಲುತ್ತೆ. ಆ ಮದುವೆಗೆ ಯಾವುದೇ ಎಂಥ ಅಡ್ಡಿ ಆತಂಕ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಮದುವೆ ಆಗುತ್ತೆ. ಅವರು ಮದುವೆ ಮಾಡಿಸ್ತಾಯಿದ್ರೆ ಅಂಥ ಮುಹೂರ್ತ ಇಡ್ತಾರೆ. ಆ ಮದುವೆ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗೋದಿಲ್ಲ. ಅವರು ಮುಹೂರ್ತ ನೋಡೋದು ಹಾಗಿರುತ್ತೆ. ಇನ್ನು ಇಷ್ಟು ಮದುವೆ ಮಾಡಿಸಿದ್ದಾರೆ ರಾಮಾಚಾರಿ. ಅಷ್ಟು ಮದುವೆಯಲ್ಲೂ ಯಾವ ದಾಖಲೆನೂ ಇಲ್ಲ. ಇವರು ಮುರಿದೋಗಿರೋ ಸಂಬಂಧ ಒಂದು ದಾಖಲೆ ಕೂಡ ಹುಡುಕಿದ್ರೂ ಸಿಗೋದಿಲ್ಲ. ಅಷ್ಟು ಒಳ್ಳೆ ಪುರೋಹಿತರು ಅಂಥೇಳಿ ಹೇಳ್ತಾರೆ ಇವರು. ಸೊ ಆಯ್ತಲ್ಲ, ಒಳ್ಳೇದಾಯ್ತಲ್ಲ, ಮತ್ತು ಇನ್ನೇನಕ್ಕೆ. ನಮ್ಮ ಝಾನ್ಸಿ ಕೂಡ ಇಷ್ಟು ದಿನ ಮದುವೆ ಆಗಲ್ಲ ಅಂತಿದ್ಲು, ಇವಾಗ ಆಗ್ತಿದ್ದಾಳೆ. ಖುಷಿ ವಿಚಾರ ಅಂತೇಳ್ಬಿಟ್ಟು ಖುಷಿ ಪಡ್ತಾರೆ ಎಲ್ಲರೂ. ತಾತ ಮತ್ತು ಆ ಲಾಯರ್ ಅವ್ರ ಫ್ರೆಂಡು. ಇನ್ನು ಇವನು ಬಾರಪ್ಪ ರಾಮಾಚಾರಿ ಬಾ ಅಂತೇಳಿ ಕರೀತಾ, ತಾತ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀಪ್ಪ, ಹೆಂಗಿದೆಯಾ? ಇನ್ನೇನು ಎಷ್ಟು ತೂಕವಾಗಿ ಮಾತಾಡ್ತೀಯಾ ನೀನು? ಮಾತಾಡೋ ಮಾತಲ್ಲಿ ಒಂದು ತೂಕ ಇರುತ್ತೆ, ಆಡೋ ಮಾತಲ್ಲಿ ಒಂದು ತೂಕ ಇರುತ್ತೆ. ಮೌನ ಎಷ್ಟು ಮೌನವಾಗಿದ್ಕೊಂಡೆ. ಇಲ್ಲ ತಾತ, ಮೌನವಾಗಿ ಮಾತು ಬರದೆ ಅಂತಲ್ಲ, ಮಾತಾಡೋಕ್ಕೆ ಎಲ್ಲಿ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿರಬೇಕು, ಎಲ್ಲಿ ಯಾವ ಥರ ಮಾತಾಡಬೇಕು ಅಂತ ಗೊತ್ತಿರಬೇಕು ಅಂತ ಹೇಳ್ತಾನೆ. ಹೌದಪ್ಪ, ನೀನು ಹೇಳೋದು ಕರೆಕ್ಟು. ಮತ್ತು ಮೌನವಾಗಿದ್ದರೆ ಅಂತ ಇವ್ರು ಕೇಳ್ತಾರಲ್ಲ ಯಾರು. ಮೌನವಾಗಿರೋದಂದರೆ ಏನಿದೆ, ಮೌನನೇ ಅಲ್ವಾ, ಮಾತಾಡೋಕ್ಕೆ ಬರಲ್ಲ ಅಂತಲ್ಲ, ಎಲ್ಲಿ ಹೆಂಗೆ ಮಾತಾಡಬೇಕು ಅಂತ ನಮಗೆ ಗೊತ್ತಿದ್ದರೆ ಸಾಕು ಅಂತ ಹೇಳ್ತಾರೆ. ಹೌದಪ್ಪ, ಇವನು ತುಂಬ ಅನುಭವಸ್ಥ ಅಂತ ಅನ್ಕೋತಾರೆ ಅವರು. ಪರವಾಗಿಲ್ಲ, ತುಂಬ ಚೆನ್ನಾಗಿ ಒಳ್ಳೆ ಹುಡುಗ ಅಂತೆಲ್ಲ. ಈ ಕಡೆ ರಾಮಾಚಾರಿ ಬಂದ, ಈ ಕಡೆ ತಾತ ಎಲ್ಲ ಅವ್ರನ್ನ ರಾಮಾಚಾರಿನ ಒಳ್ಳೆ ಅದ್ದೂರಿಯಿಂದ ಬರಮಾಡ್ಕೊಂಡ್ರು, ಸ್ವಾಗತ ಕೋರಿದರು. ಸೊ ಇನ್ನು ಈ ಕಡೆ ಮದುವೆ ಹುಡುಗಿ ತಯಾರಾಗ್ತಾ ಇದ್ದಾಳೆ. ಮೇಕಪ್ ಇನ್ನು ಪ್ರತಿಯೊಂದು ಎಲ್ಲ ಮಾಡಿಕೊಂಡು ಸಿದ್ಧತೆ. ಮದುವೆ ಹುಡುಗಿ 1 ತಿಂಗಳ ಮಟ್ಟಿಗೆ ಮದುವೆ ಕಾಂಟ್ರಾಕ್ಟಿಗೆ ಸಿದ್ಧತೆ ಆಗ್ತಾಯಿದ್ದಾಳೆ. ಇನ್ನು ಇವರೆಲ್ಲ ಮಾತಾಡೋದು, ತಾತ ಮತ್ತು ಈ ರಾಮಾಚಾರಿ ಬರೋದನ್ನು, ಇವರೆಲ್ಲ ಮಾತಾಡೋದನ್ನು ಅವನು ರಾಯ್ ನೋಡಿಕೊಂಡು ಕೇಳಿಸ್ಕೊಂಡು ನಿಂತಿರ್ತಾನೆ. ಎಲ್ಲ ಇವ್ರು ಮಾತಾಡೋದೆಲ್ಲ ಕೇಳಿಸ್ಕೊತಾನೆ. ಏನು ನಿಂತ್ಕೊಂಡಿದ್ಯಾ, ಅಲ್ಲಿ ಹೋಗಿ ರೆಡಿ ಆದ, ಮದುವೆ ಹುಡುಗಿ ರೆಡಿ ಆದ್ಲ, ಹೋಗಿ ನೋಡೋಗೋ ಅಂತಾನೆ. ಅವನು ಓಡ್ಕೊಂಡು ಬರ್ತಾನೆ. ಇನ್ನು ಈ ಕಡೆ ಇವಳು ರೆಡಿ ಆಗ್ತಾ ಇರ್ತಾಳೆ, ಪೂರ್ತಿ ಮದುವೆ ಹೆಣ್ಣು ಥರನೇ ಪೂರ್ತಿಯಾಗಿ ರೆಡಿಯಾಗಿದ್ದಾಳೆ. ಇವರು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ, ಅವರು ಕಂಪನಿಯವರೆಲ್ಲ. ಸೊ ಇವನು ರಾಯ್ ಬಂದು ಹೇಳ್ತಾನೆ, ಅಯ್ಯೋ ಮೇಡಮ್, ದೊಡ್ಡ ಅನಾಹುತ ಆಗ್ತಿದೆ ಮೇಡಮ್. ಈಗ ಮದುವೆ ಆಗ್ತಿದ್ದಾನಲ್ಲ ರಘು, ಅವನು ನಾವು ಬರೀ ತಿಂಗಳ ಮಟ್ಟಿಗೆ ಮದುವೆ ಆಗಕ್ಕೆ ಬಂದಿಲ್ಲ, ಲೈಫ್ ಲಾಂಗ್ ನಿಮ್ಮ ಜೀವನ ಸಂಗಾತಿ ಆಗಿರ್ತಾನೆ. ಏನೋ ಹೇಳ್ತಿದ್ದೆ ನೀನು? ಹೌದು ಮೇಡಮ್, ನಮ್ಮ ಯಾರೋ ರಾಮಾಚಾರಿ ಪುರೋಹಿತರು ಆ ಥರ ಮದುವೆ ಮಾಡಿಸ್ತಾರಂತೆ. ಅವ್ರು ಮದುವೆ ಮಾಡಿಸಿರೋ ಯಾವುದು ಕೂಡ ಒಂದು ಮುರಿದೋಗಿಲ್ವಂತೆ. ಅಷ್ಟು ಜನ್ಮದ ಅನುಬಂಧ ಅಂತಲ್ಲ, ಆ ಥರ ಕೊನೆಯವರೆಗೂ ಇರ್ತಾರಂತೆ ಅಂತೆಲ್ಲ ಹೇಳ್ತಾನೆ ರಾಯಿ. ಇದನ್ನೆಲ್ಲ ಮಾವಿನಕಾಯಿ ಹುರಿದ್ರೆ, ಏನದು ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದುರೋದಿಲ್ಲ. ಆ ಪುರೋಹಿತ ಮದುವೆ ಮಾಡಿ ಹೋಗ್ತಾನೆ, ಬಟ್ ನಮಗೆ ಹೆಂಗಿರಬೇಕು ಅದೆಲ್ಲ ನಮ್ಮ ಕೈಲಿರುತ್ತೆ. ಸುಮ್ಮನೆ ನೀನು ತಲೆ ತಿನ್ನಬೇಡ ಹೋಗು ಅಂತ ಬೈತಾಳೆ ಅವಳು.
ಅಯ್ಯೋ ಮೇಡಮ್ ಅವ್ರು ಮಾತಾಡ್ತಿದ್ದಿದ್ದು ಆ ಥರ ಇತ್ತು ಮೇಡಮ್, ನಿಜ. ಯಾವುದೇ ಒಂದು ನೀವು ಸುಮ್ಮನೆ ಚೇಂಜ್ ಮಾಡಿಬಿಡೋದು ಒಳ್ಳೆಯದು ಮೇಡಮ್, ಬೇರೆ ಪುರೋಹಿತ್ರನ್ನ ಕರೆಸ್ಬಿಡೋಣವಾ ಅಂತಾನೆ. ನನಗೆ ಹೆಂಗಿರ್ಬೇಕೇನೋ ಗೊತ್ತಿದೆ, ಹೋಗ ನೀನು ಅಂತ ಬೈತಾಳೆ ಅವಳು. ಬೈದ್ಬಿಟ್ಟು ಕಳಿಸ್ತಾಳೆ. ಇನ್ನು ಬೈದ್ಬಿಟ್ಟು ಕಳಿಸ್ತಾಳೆ. ಇವನು ಸರ್ ನಾನು ಎಲ್ಲ ಸಿದ್ಧತೆ ಮಾಡ್ಕೊತೀನಿ, ಟೈಮ್ ಆಯಿತು ಅಂದ್ಬಿಟ್ಟು ಹೋಗ್ತಾನೆ. ಯಾರು ನಮ್ಮ ರಾಮಾಚಾರಿ. ಸೊ ಇವ್ರಿಗೆಲ್ಲ ಮಾತಾಡಿ ಇವರಿಗೆಲ್ಲ ಕರೆಕ್ಟಾಗಿ ಇವ್ರ ಮಾತಿಗೆ ಉತ್ತರ ಕೊಟ್ಟು ಬೇಷ್ ಅನ್ಸ್ಕೊಂಡು ಹೋಗ್ತಾನೆ. ನನಗೆ ಟೈಮ್ ಆಯಿತು, ನಾನು ಆಲ್ರೆಡಿ ಎಲ್ಲ ಸಿದ್ಧತೆ ಮಾಡ್ಕೋಬೇಕು, ಹೋಗ್ತೀನಿ ಅಂತಾನೆ. ಇನ್ನು ರಾಯ್ ಆ ಕಡೆ ಹೇಳೋಕ್ಕೆ ಹೋಗ್ತಾನೆ. ಇನ್ನು ಅವಳ ಹತ್ರ ಉಗಿಸ್ಕೋತಾನೆ ಈ ಥರ ಹೇಳಿಬಿಟ್ಟು, ನನಗೆ ಎಲ್ಲಿ ಹೆಂಗಿರ್ಬೇಕು ಗೊತ್ತಿದೆ, ನೀನು ಹೋಗು, ಮಂತ್ರ ಹೋದರೆ ಮಾವಿನಕಾಯಿ ಬೀಳೋದಿಲ್ಲ, ಹೋಗು ನೀನು ಅಂತ ಬೈತಾಳೆ. ಸೊ ಅವ್ನು ಬೈಸ್ಕೊಂಡು ಹೋಗ್ತಾನೆ. ಅವನು ಬಸ್ಸು ಇನ್ನು ಎಲ್ಲರೂ ಹುಡುಗಿನ ಕರ್ಕೊಂಬರವು ಅಂತ ಹೇಳ್ತಾರೆ. ಕರ್ಕೊಂಬರ್ತಾರೆ. ಇವನು ಹೇಳ್ತಾನೆ ಈ ಕಡೆ ಹುಡುಗಿನ ಕರ್ಕೊಂಬರ್ರಿ ಅಂತ ತಾತ ಹೇಳಿ ಕಳಿಸ್ತಾರೆ. ಇವನು ಈ ಕಡೆ ಏನಂತಾನೆ ರಾಮಾಚಾರಿ ಜೊತೆ ಬಂದಾನು. ಅಲ್ಲ ಇವರಿಗೆ ಆಡಂಬರ ಇರಬೇಕು, ಆದರೆ ಸಿಂಪಲ್ ಆಗಿರ್ಬೇಕಂತ ಏನಿದೆ ಅಂತೆ ಮಾತಾಡ್ತಿರ್ತಾರೆ ರಾಮಾಚಾರಿ ಮತ್ತು ಅವನು. ಎಲ್ಲಿ ಬಿಡು ಅಂತೇಳಿ. ಇನ್ನು ಈ ಕಡೆ ಏನಾಗುತ್ತೆ, ಯಾರಪ್ಪ ಇವನು ಹೇಳ್ತಾನೆ ರಘು, ಏನಪ್ಪ ನೋಡು ನನ್ನ ಕಡೆ ಅಂತಿರೋ ನೀನೊಬ್ಬನೇ, ನಮ್ಮ ಕಡೆದವ್ರು ಯಾರಾದರೂ ಇಲ್ಲಿ ನಮ್ಮನ್ನು ಗುರುತಿಸೋರು ಯಾರಾದರೂ ಇದ್ದಾರಾ ನೋಡಪ್ಪ, ಆಮೇಲೆ ಏನಾರು ಹೆಚ್ಚು ಕಡಿಮೆ ಆದರೆ ನಮಗೆ ಹೇಳೋಕ್ಕೆ ಕೇಳೋಕ್ಕೆ ನಾವೇ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲ ಬಿಡೋ, ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾನೆ. ಯಾರೂ ಇಲ್ಲ ಅಂದಾಗ ಇವಳು ತುಳಸಿ, ಝಾನ್ಸಿ ಅತ್ತೆ ತುಳಸಿ, ಏನಿಲ್ಲ, ಸತ್ತರೆ ಹೆಣ ಹೊರಕ್ಕಾದರೂ 4 ಜನ ಇರ್ತಾರೆ, ಇಲ್ಲಿ ನೋಡು ಮದುವೆ ಗಂಡು ಹಿಂದೆ ಬರೋಕ್ಕೆ ಅವನು ಒಬ್ಬನೇ ಒಬ್ಬ ಇದ್ದಾನೆ ಅಂತ ಹೇಳ್ತಾನೆ. ಆಗ ತಾತ ಬೈತಾನೆ, ನಿನಗೆ ಸುಮ್ಮನೆ ಇರೋಕ್ಕಾಗೋದಿಲ್ವಾ, ನಿನ್ನ ಬಾಯಿ ಸುಮ್ಮನೆ ಇರೋದಿಲ್ವಾ, ಅವನಿಗೆ ಯಾರು ಇಲ್ಲ ಅಂತ ಯಾಕೆ ಅಂದ್ಕೋಬೇಕು, ನಾವೆಲ್ಲ ಇರೋದೇನು, ನಾವೆಲ್ಲ ಇಲ್ಲಿರೋರೆಲ್ಲ ಗಂಡಿನ ಕಡೆದವ್ರೆ ಅಂತ ತಾತ ಹೇಳ್ತಾನೆ. ಹೇಳ್ಬಿಟ್ಟು ಇನ್ನು ಕರ್ಕೊಂಬರ್ತಾರೆ. ಎಲ್ಲಿ ಮದುವೆ ಇದ್ರ ಹತ್ರ ಕರ್ಕೊಂಬಂದು ಕೂರಿಸ್ತಾರೆ ಗಂಡಿನ. ನೀವು ಈ ಕಡೆ ಇವಳು ಏನೇನು ಕರ್ಕೊಂಬರೋ ಅಂದಾಗ ಇವಳು ಸರಿಯಾಗಿ ತಾನೇ ಡ್ಯಾನ್ಸ್ ಮಾಡಿಕೊಂಡು ವಿಜಿಲ್ ಹಾಕ್ಕೊಂಡು, ಆ ತಾತ ಏನು ಹಿಂಗೆ ಬರ್ತಾರೆ, ಹೌದು ತಾತ ನಮ್ಮದೇ ಒಂದು ಎಂಟ್ರಿ ನಮ್ಮ ಎಂಟ್ರಿ ಚೆನ್ನಾಗಿರ್ಬೇಕಲ್ವ, ಎಲ್ಲರೂ ಒಂದೇ ಥರ ಬಂದರೆ ಹೆಂಗಿರುತ್ತೆ, ನಾನೊಂಥರ ಡಿಫ್ರೆಂಟಾಗಿ ಬರಬೇಕು ಅಂತೇಳ್ಬಿಟ್ಟು ತಾನೇ ಕನ್ನಡ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ವಿಜಿಲ್ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಳೆ. ಬಂದು ಕುತ್ಕೊತಾರೆ ಅಲ್ಲಿ, ಬರ್ತಾಳೆ ಕುತ್ಕೋತಾಳೆ. ಇನ್ನು ಈ ಕಡೆ ಇವನು ರಾಮಾಚಾರಿ ಪೂಜೆ ಶುರು ಮಾಡ್ತಾನೆ. ನೋಡು ಮದುವೆ ಅಂದರೆ ಹಿಂಗಲ್ಲ, ಮದುವೆ ಅಂದರೆ 2 ಪ್ರಕೃತಿ ಮತ್ತು ಏನದು ಪುರುಷನ ಒಂದು ಮಾಡೋದು, ಹಾಗೆ ಅದರ ಜೊತೆ ದೊಡ್ಡವರ ಆಶೀರ್ವಾದ ಇರಬೇಕು. ಇಲ್ಲಿ ಏನೇ ಏನೇ ಅಡ್ಡಿ ಇದ್ದರೂ, ನೀವು ಬೇರೆ ಕಾರಣದಿಂದ ಮದುವೆ ಆಗ್ತಾಯಿದ್ರು ಕೂಡ ಈ ಮದುವೆಗೆ ಅಗ್ನಿ ಸಾಕ್ಷಿಯಾಗಿರುತ್ತೆ, ಅದೆಲ್ಲ ಸರಿ ಮಾಡುತ್ತೆ. ನಿಮ್ಮ ಮದುವೆ ಒಂದಿನದ್ದು ಇವಳು ಹೇಳ್ತಾಳಲ್ಲ, ಅದಕ್ಕೆ ಹೇಳ್ತಾನೆ ಅವನು, ಸ್ವಲ್ಪ ಕ್ವಿಕ್ಕಾಗಿ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಕ್ವಿಕ್ಕಾಗಿ ಅಂದರೆ ಹೆಂಗೆ, ಬೇಗ ಏನೋ ಅಂತೆಲ್ಲ ಅದು ಕನ್ನಡದೊಳಗೆ ಹೇಳಿ, ಕ್ವಿಕ್ಕಾಗೆಲ್ಲ ಆಗಲ್ಲ, ನೀವು ಒಂದು ದಿನದ ಮಟ್ಟಿಗೆ ಇರೋರಲ್ಲ, ಲೈಫ್ ಲಾಂಗ್ ಜೊತೆಗಿರೋರು, ಹಂಗೆಲ್ಲ ಬೇಗ ಮಾಡೋದಕ್ಕಾಗಲ್ಲ, ಸ್ವಲ್ಪ ನಿಧಾನ ಇದ್ದರೆ ಒಳ್ಳೆಯದು. ಯಾಕಂದರೆ ಅತಿ ವೇಗ ಒಳ್ಳೆಯದಲ್ಲ, ಅತಿ ವೇಗವಾಗಿ ಓಡಿಸಿದ್ರೆ ಗಾಡಿ ಕೂಡ ಆಕ್ಸಿಡೆಂಟ್ ಆಗುತ್ತೆ. ನೀವು ಓಡಿಸ್ತಿರೋದು ಜೀವನದ ಬಂಡಿ, ಸೊ ತುಂಬ ಕೇರ್ಫುಲ್ಲಾಗಿ ಆ ಜೀವನದ ಬಂಡಿನ ಓಡಿಸ್ಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಲೇಬೇಕಾಗತ್ತೆ ಅಂತೇಳಿ ಇಷ್ಟು ಉದ್ದ ಹೇಳ್ತಾನೆ. ಅವಳು ಸುಮ್ಮನೆ ಆಗಿಬಿಡ್ತಾಳೆ. ಅಷ್ಟೊತ್ತಿಗೆ ಅವಳು ಏನು ಮಾತಾಡೋಕ್ಕೆ ಇರೋದಿಲ್ಲ. ಸರಿ, ಅವನು ಇಷ್ಟೆಲ್ಲ ಉಪದೇಶ ಕೊಡ್ತಾನೆ, ಎಲ್ಲ ಹೇಳಿಬಿಟ್ಟು ಕೊನೆಗೆ ಪೂಜೆ ಎಲ್ಲ ಶುರು ಮಾಡ್ತಾನೆ. ಶುರು ಮಾಡ್ತಾನೆ. ಇನ್ನು ಎಲ್ಲ ಅದೇನೋ ಹೂವು ಹಾಕ್ಸೋದು ಅದು ಇದು ಏನೇನೋ ಇರ್ತಾವಲ್ಲ ಆ ಪೂಜೆಗಳು, ಅವನ್ನೆಲ್ಲ ಮಾಡಿಸ್ತಾನೆ. ಆಮೇಲೆ ಇವಳು ಎಲ್ಲ ನೋಡ್ತಾ ಇರ್ತಾಳೆ, ಗಮನಿಸ್ತಾ ಇರ್ತಾಳೆ.
ಸೊ ಇನ್ನು ಈ ಕಡೆ ತುಳಸಿ ಗಂಡ ಮಕ್ಕಳು ಏನು ಮಾಡಿದೆ ನೀನು, ಎಲ್ಲ ಮುಗಿದೋಯ್ತಲ್ವ, ಇನ್ನೇನು ತಾತನ ನಂಬಿಕೆ ಕೂಡ ಕಳ್ಕೊಂಡೆ ನೀನು, ನಡಿ ಇನ್ನೇನಿದೆ ಹೋಗೋದು, ಮುಗಿಸ್ಕೊಂಡಿದ್ದು ಆಯಿತು, ಮಂಗಳಾರತಿನೂ ಆಯಿತು, ಎಲ್ಲ ಆಯಿತು, ನಡಿ ಹೋಗೋಣ, ಇನ್ನೇನು ಉಳಿದಿದೆ ಇಲ್ಲಿ ಅಂತ ಹೇಳ್ತಾರೆ. ಏನು ಉಳಿದಿದೆಯಲ್ಲ ಇನ್ಮೇಲೆ ನಾನು ಇಷ್ಟೊತ್ತವರೆಗೂ ಒಂದು ಅವಕಾಶ ಕೊಟ್ಟು ನೋಡಿದೆ, ನನಗೂ ಒಂಚೂರು ಇದು ಬೇಕಾಗಿತ್ತು, ಐಡಿಯಾ ತಲೆ ಓಡೋಕ್ಕೆ ಬೇಕಾಗಿತ್ತು, ಅದಕ್ಕೆ ಬ್ರೇಕ್ ಕೊಟ್ಟೆ. ಅವಳು ಝಾನ್ಸಿ ಮದುವೆ ಯಾವತ್ತಿದ್ರೂ ನಿನ್ನ ಜೊತೆನೇ ಆಗೋದು, ನೀನೇ ಅವಳ ಗಂಡ ಅಂತ ಹೇಳ್ಬಿಟ್ಟು ಇವಾಗಿದೆ, ಇನ್ನೂ ಮದುವೆ ಮುಗ್ದಿಲ್ಲ, ಇನ್ನೂ ಇದೆ, ತಾಳಿ ಕಟ್ಟೋದು ಬಾಕಿ ಇದೆ. ಆ ತಾಳಿ ನೀನೇ ಕಟ್ಟೋದು, ಅವ್ನು ಕಟ್ಟೋದಿಲ್ಲ, ಅನಾಥ ಬಂದು ತಾಳಿ ಕಟ್ಟೋದಿಲ್ಲ, ನೀನೇ ಕಟ್ಟೋದು. ನಾನು ಅಕ್ಷತೆ ಕಾಳು ಹಾಕೋದು ನಿಮ್ಮಿಬ್ಬರಿಗೆ ಹೊರತು ಅವರಿಬ್ಬರಿಗಲ್ಲ. ಈ ಆಸ್ತಿ ನಾನು ಯಾವುದೇ ಕಾರಣಕ್ಕೂ ಕೈ ಬಿಟ್ಟು ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಇನ್ನೂ ಟೈಮ್ ಇದೆ ನಡಿ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಇವರಿಬ್ಬರು ಪೂಜೆ ಎಲ್ಲ ಮಾಡ್ತಾಯಿರ್ತಾರೆ. ಯಾವನೋ ರಾಮಾಚಾರಿ ಹೆಂಗೆ ಹೇಳ್ತಾನೋ ಆ ರೀತಿ ಎಲ್ಲ ಪೂಜೆ ಮಾಡ್ತಾಯಿರ್ತಾರೆ ಇಬ್ಬರೂ. ಸೊ ಮಾಡ್ತಿರ್ತಾರೆ. ಆಮೇಲೆ ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ರಾಮಾಚಾರಿ. ಇವರಿಬ್ಬರು ಒಬ್ಬರೊಬ್ಬರು ಹಾರ ಬದಲಾಯಿಸ್ಕೊತಾರೆ. ಇನ್ನು ಈ ಕಡೆ ರಘು ಫ್ರೆಂಡು ಮತ್ತು ಈ ಕಡೆ ರಾಯ್ ಇಬ್ಬರು ನಿಂತ್ಕೊಂಡಿರ್ತಾರೆ. ಅಂತ ಹೇಳ್ಬಿಟ್ಟು ಕರೀತಾನೆ ಅವನು. ಏನಪ್ಪ ಈ ಥರ ಸೌಂಡ್ ಮಾಡ್ತಾನೆ ಅವನು. ಇವನು ನೋಡಿ ಫಸ್ಟ್ ಸುಮ್ಮನಾಗ್ತಾನೆ. ಆಮೇಲೆ ಹೆಂಗಿದೆ ಅಲ್ವಾ, 1 ತಿಂಗಳಿಗೆ ₹1,00,00,000 ಪ್ಲಾನು ಹೆಂಗಿದೆ ಅಂತೆಲ್ಲ ಕೇಳ್ತಾನೆ ಅವನು ರಾಯ್ ಇವನನ್ನು. ಇವನು ಅಕ್ಷತೆ ಕಾಳು ಕೈಯಲ್ಲಿ ಹಿಡ್ಕೊಂಡಿರ್ತಾನಲ್ಲ, ಕೊಡ್ತಾನೆ ಅವನಿಗೆ, ಯಾರಿಗೆ ರಾಯ್ಗೆ ಕೊಡ್ತಾನೆ, ತಗೋ ಅಂತ. ನನಗೆ ಯಾಕೆ ಅಂತಾನೆ ಅವನು. ನೋಡಿ ಅಕ್ಷತೆ ಕಾಳು ಅಲ್ಲಿ ಮದುವೆ ನಡೀತಾ ಇದೆಯಲ್ಲ, ಹಾರ ಹಾಕೋತಿದ್ದಾರಲ್ಲ, ತಾಳಿ ಕಟ್ತಿದ್ದಾರಲ್ಲ, ಅವ್ರಿಗೆ ಹಾಕು, ಅಕ್ಷತೆ ಕಾಳು ಹಾಕು, ಅವರಿಗೆ ಹಾರೈಸು, ಇಲ್ಲ ಅಂದರೆ ಅದೇ ಅಕ್ಷತೆ ಕಾಳನ್ನ ನಿನ್ನ ಬಾಯಿಗೆ ಹಾಕೋ, ನಾನು ಲಬ ಅಂತ ಬಾಯಿ ಬಿಡ್ಕೊತೀನಿ ಅಂತ ಅವನು. ಸಖತ್ತಾಗಿರುತ್ತೆ. ಯಾಕಂದರೆ ಮೊದಲೇ ಅವನಿಗೆ ಸಿಟ್ಟು, ಇವರ ಫ್ರೆಂಡ್ ಆಗಿರೋನೇ ಸರಿ ಇಲ್ಲ, ಎಲ್ಲರೂ ಅವನನ್ನು ಆಡ್ಕೊತಿದ್ದಾರೆ, ಎಲ್ಲರೂ ಅವನನ್ನು ಯೂಸ್ ಮಾಡ್ಕೊತಿರೋದನ್ನು ಅನ್ನೋ ಕೋಪ ಅವನಿಗೆ ನೆತ್ತಿಗೇರಿದೆ. ಇನ್ನು ಇವನು ಕೇಳಿದ್ರೆ ಬಿಡ್ತಾನ, ಒಂದು ಕ್ಲಾಸ್ ತೊಗೋತಾನೆ. ನಿನ್ನೆ ಅವ್ರ ಚಿಕ್ಕಮ್ಮಂಗೆ ಬೈದು ಬಂದಿದ್ನಲ್ಲ, ನಿನ್ನೆಲ್ಲ ಮೊನ್ನೆ ಎಪಿಸೋಡಲ್ಲಿ ಅದು ಅವ್ರ ಚಿಕ್ಕಮ್ಮಂಗೆ ಬೇರೆ ಹೋಗೋದು ಬಂದಿದ್ದ. ಸೊ ಅದು 10 ಎಪಿಸೋಡ 14 ಎಪಿಸೋಡಲ್ಲೂ. ಸೊ ಇದು ಇನ್ನು ಈ ಕಡೆ ಇವರಿಬ್ಬರು ಮಾತಾಡ್ತಿರ್ತಾರೆ. ಯಾರು, ಝಾನ್ಸಿ ತಾತ ಮತ್ತು ಲಾಯರು. ಏನಪ್ಪ ನಿನ್ನ ಮೊಮ್ಮಗಳು ಮದುವೆ ಆಗಲ್ಲ ಅಂತಿದ್ದವಳು ಆಲ್ರೆಡಿ ಮದುವೆ ಆಗ್ತಿದ್ದಾಳಲ್ಲೋ, ಹೌದಲ್ಲೇನೋ, ನನಗೆ ಇದೇ ಅಲ್ವಾ ಬೇಕಾಗಿರೋದು ನನಗೂ ಅಂತ ನಾನು. ನಿನ್ನ ಪುಣ್ಯ ಅದೃಷ್ಟ ಮಾಡಿದೆಯಾ, ಅದೃಷ್ಟ ನಾನಲ್ಲಪ್ಪ ಮಾಡಿರೋದು, ನೋಡು ಅಲ್ಲಿ ಕೂತ್ಕೊಂಡಿದ್ದಾನಲ್ಲ ಅವನೇ ಅದೃಷ್ಟ ಮಾಡಿರೋದು. ಯಾಕಂದರೆ ಇವಳನ್ನ ಬದಲಾಯಿಸಿರೋದು ಅವನೇ. ಮದುವೆ ಆಗೋಕ್ಕೆ ಇವಳು ಸುತಾರಾಮ್ ಆಗಲ್ಲ ಅಂತಿದ್ಲು, ಅವಳನ್ನ ಬದಲಾಯಿಸಿರೋದು ಅವನೇ. ಅವನು ಸರಿಯಾದ ಜೋಡಿ, ಅವನ ಮನಸ್ಸು ಕೂಡ ಒಳ್ಳೆಯದಿದೆ. ಸೊ ಅಷ್ಟು ಒಳ್ಳೆಯ ಮನಸ್ಸು ಇದೆ. ಅವನು ಹೇಳಬೇಕು ನಾವು, ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೇಳಿದ್ರೆ ಇವಳು ಮನಸ್ಸನ್ನ ಬದಲಾಯಿಸಿರೋ ಹುಡುಗ ಅವನು ಅಂತ ಹೇಳ್ಬಿಟ್ಟು. ಆಯ್ತಪ್ಪ, ಇಷ್ಟು ದಿನ ನೀನು ಇನ್ನು ರಿಟೈರ್ ತೊಗೊಂಡು ಆರಾಮಾಗಿರೋ ಸಮಯ ಬಂತು. ಅವನು ಒಳ್ಳೆ ಜವಾಬ್ದಾರಿ ಮನುಷ್ಯ ಅಂತೆ, ಒಳ್ಳೆ ಹುಡುಗ ಅಂತೆಲ್ಲ ಹೇಳ್ತಾರೆ. ಹೌದು ಅಂತ ಇವರೆಲ್ಲ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಇನ್ನು ಈ ಕಡೆ ಒಬ್ಬರೊಬ್ಬರು ಹಾರ ಬದಲಾಯಿಸ್ಕೊತಾರೆ. ಹಾರ ಬದಲಾಯಿಸ್ಕೊಂಡು ಕಾಯ್ತಾ ಇರ್ತಾರೆ. ಇನ್ನೇನು ತಾಳಿ ಕಟ್ಟೋದು ಅಷ್ಟೇ ಬಾಕಿ. ಸೊ ಈ ಕಡೆ ಇವಳು ಯಾರದು, ಆ ಪಲ್ಲವಿ ಮದುವೆ ಆಗೋ ಹುಡುಗನ ತಂಗಿ ಅನಿತಾನೋ ಎಂಥದೋ, ಅವಳು ರಘು ಫೋಟೋ ನೋಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಕುಂತಿರ್ತಾಳೆ. ಏನಮ್ಮ ಫೋಟೋ ನೋಡ್ತಿದ್ಯಾ? ಫೋಟೋ ನೋಡ್ತಾ ಇದ್ದೀನಿ ಮತ್ತು ಯೋಚನೆ ಮಾಡ್ತಾಯಿದ್ದೀನಿ. ಏನು ಯೋಚನೆ ಮಾಡ್ತಾಯಿದ್ಯಾ ಅಂತ. ಇಲ್ಲ, ನನಗೆ ಏನೋ ಯೋಚನೆ. ಏನು ಯೋಚನೆ ಮಾಡ್ತಾಯಿದ್ಯಾ? ಒಬ್ಬೊಬ್ಬಳೇ ಮಾತಾಡ್ತಿದ್ಯಾ ಫೋಟೋ ನೋಡಿಬಿಟ್ಟು ಅಂತ ಅವ್ರು ಕೇಳ್ತಾರೆ. ಫೋಟೋ ನೋಡಿಬಿಟ್ಟು ನಾವು ಒಬ್ಬೊಬ್ಬಳೇ ಮಾತಾಡ್ತಿಲ್ಲ, ಫೋಟೋ ನೋಡಿಬಿಟ್ಟು
ನೋಡ್ತಾ ನಾನು ಯೋಚನೆ ಮಾಡ್ತಾಯಿದ್ದೀನಿ ಅಂತ. ಏನು ಯೋಚನೆ ಮಾಡ್ತಿದ್ಯಾ ಅಂತ. ಇಲ್ಲ ನಂದು ರಘುದು ಮದುವೆ ಯಾವಾಗ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತಲ್ಲ ಅವಳು. ಇನ್ನೇನು ಅವರೇ ಹೇಳಿದಾರಲ್ಲ, ಅದ್ರಾಗ ಯೋಚನೆ ಮಾಡೋದು ಏನಿದೆ. ಇನ್ನು 30 ದಿನ ಅವಳ ತಂಗಿ ಮದುವೆ ಆದಮೇಲೆ 30 ದಿನ ಆದಮೇಲೆ ಯಾವತ್ತಾದರೂ ಇಟ್ಕೊಳ್ಳಿ ಅಂತ ಹೇಳಿದಾನಲ್ಲ ಅಂತ ಹೇಳ್ತಾರೆ. ಅದೇ ಯಾವತ್ತು ಅಂತ ಕೇಳ್ತಿರೋದು ಅಂತಾಳೆ ಅವಳು. ಆ ಹುಡುಗಿ ವೀಲ್ಚೇರ್ ಹುಡುಗಿ ಯಾವತ್ತು ಅಂತ ಕೇಳ್ತಿರೋದು. 31ನೇ ದಿನ ಅನ್ಕೋ. ಹೌದಾ, 31ನೇ ದಿನಕ್ಕೆ ನನ್ನ ಮದುವೆ ಆಗುತ್ತೆ ಹಂಗಾದರೆ ಅಂತ ಅವಳು ಖುಷಿ ಪಡ್ತಾಳೆ. ಇವರು ಹೆಂಗೆ ನನ್ನ ಮದುವೆ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಾಳೆ ಇವಳು. ಅವ್ರ ಅಪ್ಪ ಅಮ್ಮನ ಅದ್ದೂರಿಯಾಗಿ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ, ಹಿಂದೆ ಯಾರೂ ಮಾಡಿದಿರಬಾರ್ದು, ಹಿಂದೆ ಯಾರೂ ಮಾಡಿರಲ್ಲ, ಮುಂದೆ ಯಾರೂ ಮಾಡಬಾರ್ದು, ಅಷ್ಟು ಚೆನ್ನಾಗಿ ನಿಂದು ಮದುವೆ ಮಾಡ್ತೀವಿ, ಒಳ್ಳೆ ಮಂಟಪ, ಒಳ್ಳೆ ನಿನ್ನ ಚೆನ್ನಾಗಿ ರೆಡಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾಳೆ ಅವ್ರ ಅಪ್ಪ ಅಮ್ಮ. ಟೈಟಾನಿಕ್ ಹಡಗು ಥರ ಮಾಡ್ತೀವಿ ಅಂತ ಇವನು ಹೇಳ್ತಾನೆ. ಇದು ಟೈಟಾನಿಕ್ ಹಡಗು ಥರ ನಿನ್ನ ಏನಂತಾರದ ಸ್ಟೇಜ್ ರೆಡಿ ಮಾಡ್ತೀವಿ ಅಂತ ಇವನು ಹೇಳ್ತಾನೆ ಅವ್ರ ಅಣ್ಣ. ಬೇಡ ಹಡಗು ಬೇಡ, ಅದು ಮುಳುಗೋಗುತ್ತೆ ಅಂತ. ಆಯ್ತು ಬಿಡು, ಈ ಏನು ರಥದಲ್ಲಿ ಕೂರ್ಸ್ಕೊಂಡು ಹೋಗ್ತಾರಲ್ಲ ಆ ಥರ ರೆಡಿ ಮಾಡ್ತೀವಿ. ಆಯ್ತು ಅಂತ ನಗ್ತಾಳೆ ಅವಳು. ಸರಿ ಫ್ರೆಂಡ್ಸ್, ಇಲ್ಲಿಗೆ ಮತ್ತು ಇವನು ಅವರಿಬ್ಬರು ಇವರು ಮದುವೆ ಗಂಡಲ್ಲಿ ಕೂತ್ಕೊಂಡಿರ್ತಾನಲ್ವ ರಘು, ಇವಳು ನೋಡ್ತಾಳೆ ಅದೇ ಯಾರೋ ಪಲ್ಲವಿ ಫ್ರೆಂಡ್ ಹುಡುಗಿ, ಇಲ್ಲೇನೋ ಸರ್ವ್ ಮಾಡೋಕ್ಕೆ ಬಂದಿರ್ತಾಳಲ್ಲ ಕೆಲಸ ಮಾಡೋಕ್ಕೆ ಅವಳು. ಏನಿದು ಇವಳು ರಘು ಅದೇ ಪಲ್ಲವಿ ಅಣ್ಣ ಅಲ್ವಾ ಇವನು. ಸೊ ಇವನು ಹೆಂಗೆ ಇಲ್ಲಿ ಮದುವೆ ಗಂಡಾಗಕ್ಕೆ ಸಾಧ್ಯ? ಏನಾಗ್ತಾಯಿದೆ ಇಲ್ಲಿ? ಇರು ಆ ಪಲ್ಲವಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಳು ಅನ್ಕೋತಾಳೆ. ಸೊ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್. ನಾಳೆ ನೋಡೋಣ, ನಾಳೆ ಸಂಚಿಕೆ. ಥ್ಯಾಂಕ್ ಯು, ಬಾಯ್.